ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಮೋಜಿನ ಕಟ್ಟಡ ಮಹಡಿಗೆ ಸಂಖ್ಯೆಯನ್ನು ನೀಡುವುದು ಅಂತ ಐತ್ರಲ್ಲ 111ನೇ ಪೇಜ್ನೊಳಗೆ ಅದನ್ನು ನೋಡಿದ್ದೀವಿ. ಇಂದಿನ ಅವಧಿಯಲ್ಲಿ 112ನೇ ಪೇಜ್ನಲ್ಲಿರುವಂತಹ ಚಲನೆಯ ಪಥಗಳಲ್ಲಿರುವ ಸಂಕಲನ ಅಂತ ನೋಡೋಣ್ರಿ. ಇಲ್ಲಿ ಏನಾಗ್ತೈತೆ ಅಂತ ನೋಡ್ರಿ. ಈಗ ಆಹಾರ ಮಳಿಗೆಯಿಂದ ಆರಂಭಿಸಿ ಲಿಫ್ಟ್ನ +2 ಗುಂಡಿಯನ್ನು ಒತ್ತಿರಿ. ನೀವು ಎಲ್ಲಿಗೆ ತಲುಪುವಿರಿ? ಆಹಾರ ಮಳಿಗೆಯಿಂದ +2 ಅಂತಾರೆ ನೋಡ್ರಿ. ಆಹಾರ ಮಳಿಗೆ ಎಲ್ಲೈತ್ರಿ? ಫುಡ್ ಕೋರ್ಟ್ ಇದೈತ್ರಿ, ಇಲ್ಲೈತ್ರಿ ಆಹಾರ ಮಳಿಗೆ ಇಲ್ಲೈತಿ. ನೀವು ಇಲ್ಲಿಂದ +2 ಐತ್ರಿ ಆಟಲ್ಲ ಬುಕ್ಸಿಗೆ ಹೋಗ್ತೀರಿ. ಬುಕ್ಸಿಗೆ ಹೋಗ್ತೀರಿಲ್ರಿ ನೋಡ್ರಿ. ಹಂಗಾರೆ ಇಲ್ಲಿ ಪುಸ್ತಕದ ಮಳಿಗೆ ಅಂತ ಅನ್ಬೋದು. ಪುಸ್ತಕದ ಮಳಿಗೆ ಅನ್ಬೋದು. ಒಂದು ಯುಕ್ತಿಯನ್ನು ಬಳಸಿ ನಾವು ಇದನ್ನು ವಿವರಿಸಬಹುದು. ಸರಿ, ಇದು ಉಕ್ತಿ ಅಂದ್ರೆ ಏನ್ರಿ ಅಂದ್ರೆ ರೀ ನೋಡ್ರಿ, ಈಗ ನಾವು ಪ್ರತಿಯೊಂದು ಸಲನೂ ನಾವು ಈ ರೀತಿಯಾಗಿ ಚಿತ್ರದ ಮೂಲಕನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಂಗಿಲ್ಲ ರೀ. ದೊಡ್ಡ ಸಂಖ್ಯೆ ಬಂದು ಅಂದರೆ ಏನು ಮಾಡ್ತೀರಿ? ಅದ್ರ ಸಂಬಂಧ ನಾವೇನು ಮಾಡಬೇಕು, ಆ ಚಿತ್ರ ಇಲ್ಲಾಗಿತ್ತಂದ್ರೂ ನಾವು ಹೆಂಗೆ ಇದನ್ನು ವಿವರಿಸ್ಬೋದು ಅಂತ ನೋಡ್ರಿ. ಮೊದಲು ಏನು ಮಾಡ್ಬೇಕು, ಆರಂಭಿಕ ಮಹಡಿ ತೊಗೋಬೇಕು. ಅದಾದ ಬಳಿಕ ನೀವು ಏನು ಚಲನೆ ಮಾಡಾಕತ್ತಿರಲಿ ಅದನ್ನು ತೊಗೋಬೇಕು. ನೀವು ಎಲ್ಲಿಗೆ ಹೋಗೋರದಿರಲಿ ಅದು ಸಿಗ್ತೈತೆ ನಿಮಗೆ. ಹೆಂಗೆ ರೀ ಸರಿ ಅಂದ್ರೆ ನೋಡ್ರಿ, ಆರಂಭಿಕ ಮಹಡಿಯು +1 ಐತ್ರಿ, +1 ಐತೆ ತಿಳ್ಕೊನು. ಗುಂಡಿ ಒತ್ತುವಿಕೆ ಸಂಖ್ಯೆ 2 ಸಲ ಒತ್ತಿರಿ ನೀವು ಎಲ್ಲಿ ಆರಂಭಿಕ ಆಹಾರ ಮಳಿಗೆ ಒಳಗೆ ಅದೇರಿ, ಅದು +2 ಸಲ +2 ಒತ್ತಿರಿ. ನೀವು ಅಪೇಕ್ಷಕ ತಲುಪುವ ಮಹಡಿ ಎಲ್ಲಿ ಹೊಕ್ಕಿರಿ ಅಂದ್ರೆ ರೀ 3ಕ್ಕೆ ಹೊಕ್ಕಿರಿ ಅಂದಂಗೆ. ಸರಿ, ಇದು ಹೆಂಗೆ ರೀ ಅಂದ್ರೆ ರೀ ನೋಡ್ರಿ, ಆಹಾರಕ್ಕೆ ಅದೀರಿ, ಫುಡ್ ಕೋರ್ಟ್ಗೆ ಅದೀರಿ, 2 ಸಲ ಒತ್ತಿರಿ ಅಂದ್ರೆ ನೋಡ್ರಿ, ಆಹಾರದ ಮಳಿಗೆ ಒಳಗದಿರಿ +2 ಒತ್ತಿರಿ. ಪುಸ್ತಕಕ್ಕೆ ಹೋಗ್ತೀರಿ ನೋಡ್ರಿ. ಆಹಾರ ಒಳಗದಿರಿ +2 ಒತ್ತಿರಿ, ಬುಕ್ಕಿಗೆ ಹೋಗಿಬಿಡ್ತೀರಿ. ಇಲ್ಲಾಗಿತ್ತಂದ್ರೆ ನೀವು ಇದು ಬೇಡ್ರಿ ಅಂದ್ರೆ ರೀ ನೀವು ಡೈರೆಕ್ಟ್ ಕೂಡಿಸ್ಬೋದು ರೀ. 2ರಾಗ 1 ಕೂಡಿಸಿರಿ ಇಟ್ರೆ 3 ಬರ್ತೈತಿಲ್ಲ, ಇದು ಡೈರೆಕ್ಟಾಗಿ. ಇನ್ನು ನೋಡ್ರಿ, ಇದ್ರ ಮೇಲೆ ಪ್ರಶ್ನೆ ಅದಾವು ಹೆಂಗಂತ ನೋಡ್ರಿ. ನೀವು ಮಹಡಿ 2ರಿಂದ ಪ್ರಾರಂಭಿಸಿ. 2 ಅಂದ್ರೆ ರೀ ಮಹಡಿ 2 ಅಂದ್ರೆ ಆರ್ಟ್ ಕಲಾ ವಿಭಾಗದಿಂದ ರೀ, ಕಲಾದಿಂದ ಸ್ಟಾರ್ಟ್ ಮಾಡಿರಿ. ಈಗ ಲಿಫ್ಟನ್ನು -3 ಗುಂಡಿಯನ್ನು ಒತ್ತಿರಿ. ನೋಡ್ರಿ, ನಾವು ಇಲ್ಲಿ ಅದೇನಿ -3 ಅಂದ್ರೆ ಏನು ಕೆಳಗೆ ಬರ್ಬೇಕ್ರನ. 1 ಸಲ ಹೋಯ್ತೀನಿ ಅಂದ್ರೆ ಫುಡ್ ಕೋರ್ಟಿಗೆ ಬರ್ತೀನಿ, 2 ಸಲ ಹೋಯ್ತೀನಿ ಅಂದ್ರೆ ವೆಲ್ಕಮ್ ಹಾಲ್ಗೆ ಬರ್ತೀನಿ, 3 ಸಲ ಹೋಯ್ತೀನಿ ಅಂದ್ರೆ ಟಾಯ್ ರೂಮಿಗೆ ಬರ್ತೀನಿ. ಇಲ್ಲಿ ಬರ್ತಾನೆ. ಈಗ ನೀವು ಎಲ್ಲಿಗೆ ತಲುಪುವಿರಿ ಅಂದಾರೆ. ಎಲ್ಲಿಗೆ ತಲುಪುವಿರಿ ಅಂದಾರೆ. ಈ ಚಲನೆಯ ಒಂದು ಉಕ್ತಿಯನ್ನು ಬರೆಯಿರಿ ಅಂತಾರೆ ನೋಡ್ರಿ. ಇದನ್ನು ಹೆಂಗೆ ಬರೀದು ಅಂದ್ರೆ ರೀ, ನೀವು ಮೊದಲು ಏನು ಮಾಡ್ತೀರಿ, ಇಲ್ಲಿ ಉಕ್ತಿ ಅಂತ ಹಾಕೋರಿ. ಉಕ್ತಿ ಈಸ್ ಈಕ್ವಲ್ ಟು ಮೊದಲು ಏನು ಮಾಡಿರ್ತೀರಿ, +2 ಒಳಗದೇರಿ. ನೀವೇನು ಮಾಡಾಕತ್ತೀರಿ, ಅದಕ್ಕೇನು ಮಾಡತ್ತೀರಿ -3ನ ಒತ್ತಾತೀರಿ. ಅವಾಗ ಏನಾಕೈತಿದ, ನೀವು ನೋಡ್ರಿ ಇಲ್ಲಿ 2 1 ಸಲ ಹೋಯ್ತ್ರಿ, ಇಲ್ಲಿ ಬಂದ್ರಿ, 2 ಸಲ ಹೋಯ್ತ್ರಿ, ಇಲ್ಲಿ ಬಂದ್ರಿ, ಹಂಗಾರೆ 3 ಸಲ ಹೋಯ್ತ್ರಿ, ಇಲ್ಲಿ ಬರ್ತೀರಿ, -1 ಬರ್ತೈತಿ. -1 ರೂಮಿಗೆ ಬರತ್ತೀರಿ ಇಲ್ರಿ, ನೀವು ಕೆಳಗೆ 1ನೇ ರೂಮ್ನಾಗ ಇದೀರಿ, ಇಲ್ಲಿ 1 ಬರ್ತೈತಿ. ಸರ್, ನಮಗೆ ತಿಳಿವಾತ್ರಿ ಅಂದ್ರೆ ರೀ ಇದನ್ನು ಡೈರೆಕ್ಟಾಗಿನೂ ಮಾಡ್ಬೋದು, ಬಟ್ ನಿಮಗೆ ಚಿಹ್ನೆಗಳ ಬಗ್ಗೆ ಗೊತ್ತಿರ್ಬೇಕ್ರಿ. ನೋಡ್ರಿ, ಪ್ಲಸ್ ಮತ್ತು ಮೈನಸ್ ಏನಾಕೈತಿ ರೀ, ಮೈನಸ್ ಆಕೈತಿ. ನೀವು ಹಿಂಗೂ ತಿಳ್ಕೊಬೋದು. ಇದನ್ನು ಇನ್ನೊಂದು ರೀತಿ ಐತ್ರಿ ನೋಡ್ರಿ. ಈ ರೀತಿಯಾಗಿತ್ತಂದ್ರೆ ಈ +2 ಇದಕ್ಕಿದಂಗೆ ಬರೀರಿ. ಇನ್ನೇನು ಮಾಡ್ತೀರಿ, ನಿಮ್ಗೆ ಪ್ಲಸ್ಸ ಮೈನಸ್ ಏನಾಕೈತಿ ರೀ, ಮೈನಸ್ ಆಕೈತಿ. ಈ -3 ಬರ್ತೈತಿ. ಇಲ್ಲಿ ಏನು ಮಾಡೋದಂದ್ರೆ ರೀ, ಪ್ಲಸ್ಸ ಮೈನಸ್ ಆಕೈತಿ ರೀ. ಅದರ ಸಂಬಂಧ ನಾವೇನು ಮಾಡಬೇಕು, ಇದನ್ನು ಕಳಿಬೇಕ್ರಿ. ಎಷ್ಟು ಕಳೆದ್ರೆ ಎಷ್ಟು ಬರ್ತೈತಿ ರೀ, 3ರಾಗ 2 ಕಳೆದ್ರೆ 1 ಬರ್ತ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ, ಮೈನಸ್ ಐತಿ, ಮೈನಸ್ ಇಟ್ಟುಬಿಡ್ಬೇಕು. ಈ ರೀತಿಯಾಗಿ ಮಾಡಬಹುದು ನಾವು. ನಿಮಗೆ ಚಿಹ್ನೆಗಳು ಗೊತ್ತಿರಬೇಕಾಗಿದ್ದು ಏನು ರೀ, ಪ್ಲಸ್ ಬರ್ತೈತಿ. ಈಗ ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮಾಡ್ಬೇಕ್ರಿ.
ಮೈನಸ ಪ್ಲಸ್ ಇದ್ದಾಗ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಇನ್ನು ಮೈನಸ ಇದ್ದಾಗ ಪ್ಲಸ್ ಮಾಡಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಇವು ಮುಂದೆ ಅದಾವೆ, ನಿಮಗೆ ಕಲಿತೀರಿ. ಈಗ ಇಷ್ಟು ತಿಳ್ಕೊರಿ. ಇನ್ನು ಮುಂದಿನ ಪ್ರಶ್ನೆ ರೀ ನೋಡಿರಿ. ಉಕ್ತಿಯನ್ನು ಮೌಲ್ಯಮಾಪನ ಮಾಡಿ ಮೋಜಿನ ಕಟ್ಟಡ ಆಧರಿಸಿ ಅವುಗಳನ್ನು ಆರಂಭಿಕ ಮಹಡಿ ಪ್ಲಸ್ ಚಲನೆ ಎಂದು ಯೋಚಿಸಬಹುದು. ನೋಡಿರಿ, ಅವ್ರು ಕೊಟ್ಟಾರ್ರಿ ಆರಂಭಿಕ ಮಹಡಿ ಇದಂತ, ಚಲನೆ ಇದಂತ. ಹಾಗಾದ್ರೆ ನೀವು ಎಲ್ಲಿ ಹೋಗಿ ತಲುಪ್ತೀರಿ ಅಂತಂದಾರೆ. ನೋಡು, ನಾವು ಒಂದೇ ಇದ್ರೊಳಗೆ ಫ್ಲೋರ್ ಒಳಗೆ ಇರ್ತಾನೆ ರೀ, ಪ್ಲಸ್ ಒಂದ್ರೊಳಗೆ ಇಲ್ಲಿರ್ತಾನೆ ಫುಡ್ ಕೋರ್ಟ್ ಒಳಗೆ. ಪ್ಲಸ್ 4 ಹೋಯ್ತೀನಿ ಅಂದ್ರೆ ಎಲ್ಲಿ ಹೋಗ್ಕೊನು, ಇದು 1, ಇದು 2, ಇದು 3, ಇದು 4. ಎಲ್ಲಿ ಹೋಗ್ಕೊಂಡ್ರಿ, ಸ್ಪೋರ್ಟ್ಸಿಗೆ ಹೋಗ್ಕೊನು. ಸ್ಪೋರ್ಟ್ಸ್ ಎಲ್ಲಿ ಐತ್ರಿ ಅದ? ಈಗ ಈ ಚಿತ್ರ ಇಲ್ದೂ ನಾವು ಇದನ್ನ ಕಂಡು ಹಿಡಿಬೋದು. ನೋಡ್ರಿ, ಪ್ಲಸ್ 4ರೊಳಗೆ ಪ್ಲಸ್ 1 ಕೂಡಿಸಿರಿ ಏನಾತ್ರಿ, 5 ಆಕೈತಿ ರೀ, ಪ್ಲಸ್ 5 ಆಕೈತಿ. ಇಲ್ಲಿ ನೋಡ್ರಿ ಸೇಮ್ 4ರಾಗ 1 ಕೂಡಿಸಿದ್ರೆ ಇಲ್ಲಿ ಪ್ಲಸ್ 5 ಆಕೈತಿ. ಈ ರೀತಿ ಪ್ಲಸ್ 5 ಆಕೈತಿ. ಇನ್ನು ನೋಡ್ರಿ, ಮೊದಲು ಪ್ಲಸ್ ಇದ್ದಿದ್ದು ಮಾಡ್ಕೊನು. ಈಗ ಬೇಡ್ರಿ ಇರಲಿ, ಸೀನ್ ಮಾಡಿ ನೋಡ್ರಿ. ಈಗ ಪ್ಲಸ್ 4 ಐತಿ ಅಂದ್ರೆ ಪ್ಲಸ್ 4 ಅಂದ್ರೆ ಇಲ್ರಿ, ಇದು 1, ಇದು 2, ಇದು 3, ಇದು 4. ಎಕ್ಸ್ಟ್ರೀಮ್ ಒಳಗೆ ಈ ಜಾಗಕ್ಕೆ ಅದೇನ್ರಿ ನಾ. ಇನ್ನು ಮೈನಸ್ 1 ಸಲ ಹೋಯ್ತ್ರಿ ಇಲ್ಲಿ ಬರ್ತನು, 2 ಸಲ ಹೋಯ್ತ್ರಿ ಇಲ್ಲಿ ಬರ್ತನು, 3 ಸಲ ಹೋಯ್ತ್ರಿ ಇಲ್ಲಿ ಬರ್ತನು. ಅಂದ್ರೆ ನಾ ಎದ್ರೊಳಗೆ ಅದೀನಿ, ಪ್ಲಸ್ 1ರೊಳಗೆ ಅದೀನಿ ಅಂದಂಗೆ. ಪ್ಲಸ್ 1ರೊಳಗೆ ಅದೀನಿ. ನೀವು ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು ನೋಡ್ರಿ. ನಾ ಇದೇಗ ಏನ್ರಲ್ಲ, ಪ್ಲಸ್ ಮೈನಸ್ ರೀ, ಮೈನಸ್ 3 ಆತಿದ, ಮೈನಸ್ 3 ಆಯ್ತು ಅಂದ್ರೆ ಪ್ಲಸ್ 4ರಾಗ ಮೈನಸ್ 3 ಅಂತ ತೆಗೆದ್ರೆ ತಿಳ್ಕೊರಿ ಏನಾಕೈತಿ, ಪ್ಲಸ ಮೈನಸ್ ರೇ. 4ರಾಗ 3 ಹೋತಂದ್ರೆ 1 ಬರ್ತೈತೆ ರೀ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಪ್ಲಸ್ ಐತಿ, ಪ್ಲಸ್ ಇಟ್ಟಿವಿ ನಾವು. ಇಲ್ಲಿ ನೋಡ್ರಿ ಹಂಗೆ ಇದು ಪ್ಲಸ ಮೈನಸ್ ಆಕೈತಿ ರೀ. ಮೈನಸ್ ಅಂದ್ರೆ 2ರಾಗ 1 ಕಳೆದ್ರೆ 1 ರೀ. ಇನ್ನು ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಪ್ಲಸ್ ಐತಿ, ಪ್ಲಸ್ ಇಟ್ಬಿಡ್ರಿ. ಇನ್ನು ನೋಡ್ರಿ, ಪ್ಲಸ್ಸ ಮೈನಸ್ ರೀ. 1ರಾಗ 1 ಕಳೆದ್ರೆ 0 ಬರ್ತೈತಿ. ಇನ್ನು 0ಕ್ಕೆ ನಮಗೆ ಗೊತ್ತೈತಿ ಯಾವುದೇ ಚಿಹ್ನೆ ಇರೋಂಗಿಲ್ಲ, ಬಿಟ್ಟು ಬಿಡ್ರಿ. ಇನ್ನು ನೋಡ್ರಿ, +2 ಅಂದ್ರೆ ನೀವು 0 ಒಳಗೆ ಇರ್ತೀರಿ, +2 ಹೋಯ್ತಾರೆ ಎಲ್ಲಿ ಹೋಗ್ತೀರಿ, 2ನೇ ಮಳೆಗೆ ಹೋಗ್ತೀರಿ. ಹಂಗಾರೆ ಇಲ್ಲಿ +2 ಅಂತ ಬರಿಬೋದು. ಇಲ್ಲಿ ನೀವು ಏನೂ ಅಕ್ಷರ ಬರೀಲಿಲ್ಲ, ಏನೂ ಚಿಹ್ನೆ ಇಲ್ಲಾಗಿತ್ತಂದ್ರೆ ತಿಳ್ಕೊಬೇಕ್ರಿ ಇದು ಪ್ಲಸ್ ಐತಂತ. ಇನ್ನು ನೋಡ್ರಿ, ಇಲ್ಲಿ 0 ಒಳಗೆ ಇರ್ತೀರಿ, ವೆಲ್ಕಮ್ ಆಲ್ ಒಳಗೆ ಇರ್ತೀರಿ, 2 ಸಲ ಮೈನಸ್ ಹೋಯ್ತಾರೆ ಎಲ್ಲಿ ಹೋಗ್ತೀರಿ, ವಿಡಿಯೋ ಗೇಮ್ಗೆ ಹೋಗ್ತೀರಿ, ಅದನ್ನು ಇಲ್ಲಿ ಬಡಿದ್ರಿ. ಎಲ್ಲಿ ಹೋಗ್ತೀರಿ ನೀವು, -2 ಹೋಗ್ತೀರಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಬೇರೆ ಬೇರೆ ಮಹಡಿಗಳಿಂದ ಪ್ರಾರಂಭಿಸಿ ಮಹಡಿ 5ಅನ್ನು ತಲುಪಲು ಅಗತ್ಯವಿರುವ ಚಲನೆಯನ್ನು ಕಂಡುಹಿಡಿಯಿರಿ. ಅಂದರೆ ಉದಾಹರಣೆಗೆ ನಾನು ಮಹಡಿ +2 2ರಿಂದ ಪ್ರಾರಂಭಿಸಿದರೆ ಮಹಡಿ -5ಅನ್ನು ತಲುಪಲು -7ಅನ್ನು ಒತ್ತಬೇಕ್ರಿ. ಸಂಬಂಧಿಸಿದ ಉಕ್ತಿ +2 + -7 = 5 ಅಂತ ಐತಿ. ಇದು ಒಂದು ಸ್ವಲ್ಪ ನೋಡ್ರಿ ಈ ಕಡೆ ನೋಡ್ರಿ, ನೀವು 2ನೇ ಮಹಳ್ಯಾಗ ಅದೇರಿ ಅಂತಾರೆ, ಅಂದ್ರೆ ಕಲಾ ಮಂದಿರ ಒಳಗೆ ಅದೇರಿ ನೀವು. ನಿಮಗೆ ಕಲಾ ಮಂದಿರ ಒಳಗೆ ಅದೇರಿ. -2. ಇನ್ನು ನೀವು -5ಕ್ಕೆ ತಲುಪಬೇಕು ನೋಡ್ರಿ. ಇದು 1 ಆಕೈತಿ, -1 -2 -3 -4 -5 ಇಲ್ಲಿಗೆ ತಲುಪಬೇಕಾಗಿತ್ತು ನೀವು. ಹಂಗಾರೆ ಎಷ್ಟು ಸಲ ಗುಂಡಿ ಒತ್ತಬೇಕು ನೋಡ್ರಿ. ಇಲ್ಲಿ ಅದೇರಿ 1 2 3 4 5 6 7 7 ಸಲ ಒತ್ತಬೇಕು ನೀವು. ಅದನ್ನು ಅವ್ರು ಏನು ಮಾಡಿದ್ರು, -7 ಅಂತ ಬರೆದಾರು. ಇನ್ನು ಅವ್ರು ಏನನ್ನತ್ತಾರೆ ನೋಡ್ರಿ, ಮಹಡಿ -5ಅನ್ನು ಇಲ್ಲೇ ತಲುಪಾಕ ನೀವು ಇನ್ನೂ ಹೆಚ್ಚಿನ ಆರಂಭಿಕ ಸ್ಥಾನ ಮತ್ತು ಅಗತ್ಯವಿರುವ ಚಲನೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಉಕ್ತಿಯನ್ನು ಬರೀರಿ. ಈ ರೀತಿ ಬರಿಬೋದ್ರೆ ನಾವು ಮಹಡಿ ಆರಂಭಿಕ ಮಹಡಿ +1 ತೊಗೋನು ಅಂದ್ರೆ ಇಲ್ಲಿ ತೊಗೋತನು. ಇದು +1 ಆಕೈತಿ, ಇಲ್ಲಿ ತೊಗೋತನು. ಈಗ ನಾ ಇಲ್ಲಿ ಕೆಳಗೆ ಹೋಗ್ಬೇಕಂದ್ರೆ ನೋಡ್ರಿ, ಇಲ್ಲಿ ಅದೇನಂದ್ರೆ 1 2 ಸಲ 3 ಸಲ 4 ಸಲ 5 ಸಲ 6 ಸಲ ಅಂದ್ರೆ ನಾ ಏನು ಬರಿಬೋದು ರೀ, ಇಲ್ಲಿ ಉಕ್ತಿ ಅಂತ ಬರೀರಿ. ಎಲ್ಲದೇನ್ರಿ ನಾ +1 ಒಳಗದೀನಿ, ಪ್ಲಸ್ 8 ಸಲ ಒತ್ತಬೇಕ್ರಿ. ಇಲ್ಲಿರ್ತನು 1 2 3 4 5 6
-6 ಮಾಡಿದ್ನಂದ್ರೆ ನಾ ಎಲ್ಲಿ ಹೋಗ್ಕನ್ರಿ -5 ಹೋಗ್ಕೊನು. ಇದು ಸರಿ, ಇದು ಹೆಂಗೆ ತಿಳಿಲಿಲ್ಲ ರೀ ಅಂದ್ರೆ ನೋಡ್ರಿ, ಇದು ಪ್ಲಸ್ಸ ಮೈನಸ್ ಆಕೈತೆ ರೀ. ಇನ್ನು 6ರಾಗ ಒಂದು ಕಳೆದ್ರೆ ಏಟ್ರಿ, ಈಗ ನೋಡ್ರಿ ಇಲ್ಲಿ ಪ್ಲಸ್ಸ ಮೈನಸ್ ಆತ್ರೆ, ಇದು ಪ್ಲಸ್ಸ ಮೈನಸ್ ಆತಂದ್ರೆ ಇದು ಪ್ಲಸ್ ಮೈನಸ್ ಆತಂದ್ರೆ ಇದು -6 ಆಕೈತಿ. ಅಂದರೆ ಇಲ್ಲಿ ಗುಣಾಕಾರ ಇರ್ತೈತಿ ಅಂದಂಗೆ ರೀ, ಬ್ರ್ಯಾಕೆಟ್ ಇತ್ತಂದ್ರೆ ಪ್ಲಸ್ಸ ಮೈನಸ್ ಆಕೈತಿ, ಇಲ್ಲಿ +1 ಬರ್ತೈತಿ. ಈಗ ನೋಡಿರಿ ಪ್ಲಸ್ಸ ಮೈನಸ್ ಆಯ್ತು, ಪ್ಲಸ್ಸ ಮೈನಸ್ ಆತಂದ್ರೆ ನಾವೇನು ಮಾಡಬೇಕು, ದೊಡ್ಡ ಸಂಖ್ಯೆ ಒಳಗೆ ಕಳಿಬೇಕು. ಅವಾಗ ಏನು ಬರ್ತೈತಿ ರೀ, 5 ಬರ್ತೈತಿ. ನಿಮಗೆ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ, ಮೈನಸ್ ಇಡ್ಬೋದು. ಈ ರೀತಿಯಾಗಿಯೂ ನೀವು ಮಾಡ್ಬೋದು. ನೋಡ್ರಿ, ಆರಂಭಿಕ ಮಹಡಿ +3 ಐತಂತ ಇಲ್ಲಿ ಉಕ್ತಿ ಅಂತ ಬರ್ಕೋರಿ. ಆರಂಭಿಕ ಮಹಡಿ +3 ಐತಂತ. ಇನ್ನು ಏನು ಮಾಡ್ತೀರಿ, +-8 ಒತ್ತುವ ಸಂಖ್ಯೆ ಅಷ್ಟೇ -8 ಒಯ್ತೀರಂದ್ರೆ ನೀವು ಕರೆಕ್ಟ್ ಎಲ್ಲಿ ಬರ್ತೀರಿ, -5 ಬರ್ತೀರತ್ತ. ನೋಡಿರಿ +3 ಒಳಗದಿರಿ, ಇಲ್ಲಿದಿರಿ ಬುಕ್ಸ್ ಒಳಗದಿರಿ, ಬುಕ್ ಒಳಗದಿರಿ. ಇನ್ನು ನೀವು -5ಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಲ ನೋಡ್ಬೇಕು ನೋಡಿರಿ, ಇಲ್ಲಿಂದ 1 2 3 4 5 6 7 8 ಸಲ ಒತ್ತಬೇಕು. ಈ ರೀತಿಯಾಗಿ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಮುಂದಿನ ನೋಡಿರಿ, ಗುಂಡಿಗಳ ಒತ್ತುವಿಕೆ ಸಂಯೋಜನೆಯು ಸಂಕಲನ ಅಂತಾರೆ. ನೋಡಿರಿ, ಗುರ್ಮಿತ್ ಆಟಿಕೆ ಮಳಿಗೆಯಲ್ಲಿದ್ದು 2 ಮಹಡಿ ಕೆಳಗೆ ಹೋಗಲು ಬಯಸಿದನು. ಆದರೆ ಅವನು ತಪ್ಪಾಗಿ ಪ್ಲಸ್ ಗುಂಡಿಯನ್ನು 2 ಬಾರಿ ಒತ್ತಿದನು. ತನ್ನ ತಪ್ಪನ್ನು ಅರಿತು ಕೂಡಲೇ -2 ಗುಂಡಿಯನ್ನು 3 ಬಾರಿ ಒತ್ತಿದನು. ಆಟಿಕೆ ಮಳಿಗೆಯ ಮೇಲೆ ಅಥವಾ ಕೆಳಗಿನ ಎಷ್ಟು ಮಹಡಿಗಳು ಗುರ್ಮಿತ್ ತಲುಪಬಹುದು? ನೋಡ್ರಿ, ಗುರ್ಮಿತ್ ಮಹಡಿ ಕೆಳಗೆ ಹೋಗುತ್ತಾನೆ ಅಂದ್ರೆ ಗುರ್ಮಿತ್ ಎಲ್ಲಿ ಹೋಗ್ಕನ್ರಿ, ಮಹಡಿ ಕೆಳಗೆ ಹೊಕ್ಕಾನು. ಗುಂಡಿಗಳ ಒತ್ತುವಿಕೆಯ ಸಂಯೋಜನೆಯಿಂದ ಸೇರಿಸಿ ಚಲನೆಯ ಉಕ್ತಿಯನ್ನು ಮೂಲಕ ನಾವು ಹೀಗೆ ತೋರಿಸಬಹುದು. ನೋಡ್ರಿ, ನಾವು ಎಲ್ಲಿರ್ತಾನೋ ತಪ್ಪಾಗಿ +2 ಒತ್ತುತ್ತಾನಂತ. ನೋಡ್ರಿ, +2 ಅದಕ್ಕೆ ಪ್ಲಸ್ ಏನು ಮಾಡತ್ತೀವಿ ನಾವು, -3. ಅವು ಏನು ಆಮೇಲೆ ಎಷ್ಟು ಒತ್ತಾನ್ರಿ, -3 ಒತ್ತಾನ. -3 ಒಯ್ತಿದಂದ್ರೆ ಏನಾಕೈತಿ, -1 ಒಳಗೆ ಬರ್ತಾನೆ. ಯಾಕಂದ್ರೆ ಇಲ್ಲಿ ಈ ರೀತಿಯೂ ಮಾಡ್ಬೋದು ರೀ, +- ಇದು ಮೈನಸ್ ಆಕೈತಿ, ಮತ್ತು +- ರೀ, ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳೆದು ಬಿಡ್ರಿ, 1 ಬರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ, -1 ಐತಿ. ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರಿ. ಅದರ ಜೊತೆಗೆ ಆ ಮಳಿಗೆ ಮನೆ ಐತಿರಲೇ ಅದರ ಜೊತೆಗೆ ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೋಡಿರಿ, ಉಕ್ತಿಯನ್ನು ಗುಂಡಿಯ ಒತ್ತುವಿಕೆಯ ಸಂಯೋಜನೆಯ ಫಲಿತಾಂಶ ಚಲನೆ ಎಂದು ಯೋಚಿಸಿ ಮೌಲ್ಯಮಾಪನ ಮಾಡಿ ಅಂತಂದಾರೆ. ನೋಡಿರಿ, ಇಲ್ಲಿ 4 ಐತಿ, +1. ಈಗ ಎಕ್ಸಾಂಪಲ್ 1 2 3 4 ನಾ ಎಕ್ಸ್ಟ್ರೀಮ್ ಒಳಗೆ ಅದೇನಿ, +1 ಹೋಯ್ತಾರೆ ಏನಾಕನು, ಸ್ಪೋರ್ಟ್ಸ್ ಮನೆಗೆ ಹೋಗ್ಕೊನು. ಹಂಗಾರೆ +1 ಹೋಯ್ತಾರೆ ನಾ 5ನೇ ಮನೆಗೆ ಹೋಗ್ಕೊನು ಅಂದಂಗೆ. ಇಲ್ಲಿ ಸೇಮ್ ರೀ, 4ನೇ ಮನೆಯಾಗ ಅದೇನಿ, +1 ಹೋಯ್ತಾರಂದ್ರೆ 1ನೇ ಮನೆಯಾಗ, ಈಗ 4ನೇ ಮನೆಯಾಗ ಅದೇನಿ, ಎಲ್ಲಿ 1 2 3 4, ಮತ್ತು ಇಲ್ಲಿ ಏನು ಮಾಡ್ತಾನೆ ರೀ, ನಾ ಈ ಕಡೆ ಹೋಗ್ಕೊನು, +5 ಆಕೈತೆ ರೀ. ಇನ್ನು ನೋಡ್ರಿ, ನಾ 4ನೇ ಮನೆಯಾಗ ಅದೇನಿ, 1 2 3 4 ಎಕ್ಸ್ಟ್ರೀಮ್ ಒಳಗೆ ಅದೇನ್ರಿ ನಾ ಇಲ್ಲಿ. ಮೊದಲು ಏನು ಮಾಡ್ತಾನು, 3 ಸಲ ಕೆಳಗೆ ಹೋಗ್ತಾನೆ. ಇದು 1 ಸಲ, ಇದು 2 ಸಲ, ಇದು 3 ಸಲ. ನಾ ಇಲ್ಲಿ ಬನ್ನಿರಿ, ಇಲ್ಲಿ ಬನ್ನಿ, ಮತ್ತು ಇನ್ನೂ 2 ಸಲ ಓದ್ತಾನೆ. ಮತ್ತು ಇಲ್ಲಿ ಬರ್ತನು, ಟಾಯ್ ರೂಮಿಗೆ ಬರ್ತನು. ಅಂದ್ರೆ ಟಾಯ್ ರೂಮ್ ಯಾವ ರೂಮ್ ಒಳಗೈತಿ, -1 ಒಳಗೈತಿ. ನೀವು ಇದನ್ನು ಡೈರೆಕ್ಟಾಗಿಯೂ ಮಾಡ್ಬೋದು. ನೋಡ್ರಿ, ಇಲ್ಲಿ +- ಇದು ಮೈನಸ್ ಆಕೈತ್ರೆ, ಇದನ್ನು ಡೈರೆಕ್ಟ್ ಬಿಡಿಸ್ತು ನೋಡ್ರಿ. ಸಾರಿ, +4. ಇನ್ನು ಇದು +- ಆಕೈತಿ, -3 ಆತ್ರಿ. ಇದು +- ಆಕೈತ್ರಿ, -2 ಆಯ್ತು. ಈಗೇನು ಮಾಡಿರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. 4ರಾಗ 3 ಕಳೆದ್ರೆ ಏಟ್ರಿ, 1. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತೆ, ಪ್ಲಸ್ ಐತಿ. ಇನ್ನು ನೋಡ್ರಿ, ಇಲ್ಲಿ ಏನು ಉಳಿತು, -2 ಉಳಿತು. ಇನ್ನೇನು ಮಾಡಿರಿ, ಈ +- ಮೈನಸ್ ರೀ. ಇನ್ನು 2ರಾಗ 1 ಕಳೆದ್ರೆ ಏನು ಬತ್ತು, 1 ಬತ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತೆ, ಮೈನಸ್ ಐತ್ರಿ. ಹಂಗಾರೆ ಇದು ಆನ್ಸರ್ ಇಲ್ಲಿ ಬಂದೈತಿಲ್ಲ ರೀ. ಇನ್ನು ಇದನ್ನ ಡೈರೆಕ್ಟ್ ಈ ಆಟಿಕೆ ಮಳಿಗೆ ಮೇಲೆ ನೋಡೋಣ್ರಿ. -1 ಒಳಗೆ ಇರ್ತನತ್ತ. ಅಂದ್ರೆ ಈಗ ನಾ ಟಾಯ್ ರೂಮ್ ಒಳಗದೇನಿ, ಈ ಟಾಯ್ ರೂಮ್ ಒಳಗೆ ಇದ್ದಾಗ +2 ಒತ್ತನತ್ತ. ಏನಾಕೈತಿ, ವೆಲ್ಕಮ್ ಹಾಲ್ಗೆ ಹೋಗ್ಕನು, ಆಮೇಲೆ ಫುಡ್ ಕೋರ್ಟಿಗೆ ಹೋಗ್ಕನು. ಇನ್ನು ಮತ್ತೆ -3 ಒತ್ತಬೇಕಾಗುತ್ತೆ. ಮತ್ತು ಫುಡ್ ಕೋರ್ಟಿಂದ
ವೆಲ್ಕಮ್ ಹಾಲ್ಗೆ ಒಂದು ಸಲ ಬನ್ನಿ ಟಾಯ್ ರೂಮ್ಗೆ ಮತ್ತು ವಿಡಿಯೋ ಗೇಮ್ಗೆ ಅಂದ್ರೆ ಏನಾಕೈತೆ ರೀ ನಾವು -2 ಅಂತ ಬರಿಬೋದು. ನೋಡಿರಿ ಇದು ಹೆಂಗೆ ಆಕೈತೆ ಅಂದ್ರೆ ರೀ ಇದು -1 ಐತಿ ಪ್ಲಸ್ ರೀ +2 ಬರ್ತೈತಿ. ಪ್ಲಸ್ -3 ಬರ್ತೈತಿ. ಇಲ್ಲಿ ಏನು ಮಾಡಿರಿ ಪ್ಲಸ್ ಆಕೈತಿ 2ರಾಗ 1 ಕಳೆದ್ರೆ 1 ಬತ್ತು ಪ್ಲಸ್ ಬರ್ತೈತಿ. ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ. ಈಗ ನೋಡಿರಿ ಈ -3 ಇದ್ರ ಮುಂದೆ ಬರ್ಕೋರಿ. ಈಗ ಪ್ಲಸ್ ಮೈನಸ್ ಈಗ 3ರಾಗ 1 ಕಳೆದ್ರೆ ಏನಾಕೈತಿ 2 ಆಕೈತಿ. 2 ಆಕೈತಿ -2 ಇಲ್ಲಿ -2 ಬಂದೈತ್ರಿ ಆನ್ಸರ್ ಕರೆಕ್ಟ್ ಐತಿ. ಮುಂದಿನ ಅಭ್ಯಾಸಗಳನ್ನು ಮುಂದಿನ ಅವಧಿಯಲ್ಲಿ ಬಿಡಿಸೋಣ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಪ್ರೋತ್ಸಾಹ ಸಿಗ್ತೈತಿ. ಹಾಗೆ ನಿಮ್ಗೆ ಏನಾಕೈತಿ ನಾವು ಹೊಸ ವಿಡಿಯೋಗಳನ್ನ ಹಾಕಿದ್ದೀವಿ ಅಂದ್ರೆ ಮೊದಲು ಬಂದು ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಧನ್ಯವಾದಗಳು.